ಕನಚೂರು ಪದವಿ ಪೂರ್ವ ಕಾಲೇಜಿನ 2025-26ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಸತ್ತು ಮತ್ತು ವಿದ್ಯಾರ್ಥಿ ಸಂಘಗಳ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಶೈಕ್ಷಣಿಕ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದ ಮೀಸದ್ ಅತೀರಾ ಖಾನ್ ಹಾಗೂ ಉನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ವಹಿಸಿದ್ರು. ಇದೇ ವೇಳೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ನೂತನ ವಿದ್ಯಾರ್ಥಿ ಸಂಘ ಮತ್ತು ವಿವಿಧ ಸಂಘಗಳ ವಿದ್ಯಾರ್ಥಿ ಪದಾಧಿಕಾರಿಗಳಿಗೆ ಶುಭವನ್ನ ಹಾರೈಸಿದ್ರು. ಮುಖ್ಯ ಅತಿಥಿಗಳು ವಿದ್ಯಾರ್ಥಿ ನಾಯಕರಿಗೆ ಬ್ಯಾಡ್ಜ್ಗಳನ್ನು ನೀಡಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಶಾಹಿದಾ ಬಿಎಂ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಹೊಸದಾಗಿ ಆಯ್ಕೆಯಾದ ನಾಯಕರು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅರ್ಥಪೂರ್ಣ ಮತ್ತು ಮಹತ್ವದ ವಿದ್ಯಾರ್ಥಿ ಸಂಸತ್ತಿನ ಅಧಿವೇಶನ ಆರಂಭಿಸಿದ್ದಾರೆ. 2025-26ನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಅಧ್ಯಕ್ಷರಾಗಿ ಆಲಿನಾ ಆಯಿಷಾ, ಉಪಾಧ್ಯಕ್ಷರಾಗಿ ಫಾತಿಮಾ ಅಸ್ನಾ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶರೋನ್ ಸಲೋನಿ ಮಾಬಿನ್, ಕ್ರೀಡಾ ಕಾರ್ಯದರ್ಶಿಯಾಗಿ ತನ್ವೀರಾ ಸಾರ್ವತ್ರಿಕ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ರೆಹಮಾನ್, ಸಂಸ್ಥೆಯ ಸಂಚಾಲಕರಾದ ಮಿ ಅಬ್ದುಲ್ ರೆಹಮಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೀವನದ ನಿಮಗೆ ಅತಿ ಮುಖ್ಯವಾದಂಥದ್ದು ಇವತ್ತು ನಿಮ್ಮ ಜೀವನದ ಸ್ಟೈಲ್, ಅದರ ಬದ್ಧತೆ, ಅದರ ಬಗ್ಗೆ ತಿಳ್ಕೊಳ್ಳುವುದು. ಎರಡನೇದು ಇವತ್ತು ಸಮಾಜದಲ್ಲಿ ಆಗು ಹೋಗುಗಳಂಥ ವಿಚಾರಗಳು. ಮೂರನೇದು ನೀವು ಅಪೇಕ್ಷೆ ಪಡುವಂಥ ಈ PUCಯ ಇವತ್ತಿನ ಪಾಠ. ಈ ಮೂರನ್ನು ಎಳೆಯಾಗಿ ನಿಮ್ಮ ಮನ ಮುಟ್ಟುವ ಹಾಗೆ ಬಿಡಿಸಿ ಪಾಠ ಮಾಡಿದ್ದಾರೆ ವಾಲ್ಟರ್ ಡಿಸೋಜ. ಇದು ನಿಮ್ಮ ಜೀವನಕ್ಕೆ ಅತ್ಯಂತ ಒಂದು ಮೈಲಿಗಲ್ಲಾಗ್ಬೋದು. ನಾನು ಯಾವತ್ತೂ ಒಂದು ಮಾತು ಹೇಳುವುದುಂಟು, ನೀವು ಇಷ್ಟಕ್ಕೆ ಸುಮ್ಮನೆ ಇರಬೇಡಿ. ನಿಮ್ಮನ್ನು ಉದ್ದೇಶಿಸಿ ಯಾವಾಗ ಮಾತಾಡುವಾಗಲೂ ನನ್ನ ಒಂದು ಪಾಯಿಂಟ್, ಅದು ಒಂದು ವಿಚಾರ, ನೀವು ಯಾರನ್ನು ಹಿಂದೆ ನೋಡಬೇಡಿ, ಮುಂದೆ ನೋಡಬೇಡಿ, ನೀವು ಮುಂದುವರಿಯಿರಿ. ನಿಮ್ಮನ್ನು ಸಮಾಜ ನೋಡ್ತಾ ಇದೆ. ಮನುಷ್ಯರು ಮಾತ್ರ ಅಲ್ಲ, ಮೃಗಗಳು, ನಮ್ಮ ಪರಿಸರಗಳು, ಗಿಡಮರಗಳು ಎಲ್ಲವೂ ನಿಮ್ಮ ಬಗ್ಗೆ ನಿಮ್ಮನ್ನು ಹತ್ತಿರದಿಂದ ಹಿಂಬಾಲಿಸ್ತದೆ, ನೋಡ್ತದೆ. ಪರಿಸರವು ಕೂಡ ನಿಮ್ಮನ್ನು ಹಿಂಬಾಲಿಸ್ತದೆ ಅಂತ ಹೇಳುವ ಮಾತನ್ನು ಯಾವತ್ತೂ ಹೇಳ್ತಾರೆ.